ನಾನು ಚಿರುಗೆ ಹುಡುಗಿ ನೋಡುತ್ತಿರುವಾಗಲೇ ನೀನು ನನ್ನ ಕಣ್ಣಿಗೆ ಬಿದ್ದಿದ್ದು. ನೀನು ನಿನ್ನ ಕಾಲೇಜಿನಿಂದ ಬರುತ್ತಿರುವಾಗ ಮೊದಲ ಬಾರಿ ನಿನ್ನನ್ನು ನೋಡಿದಾಗ ನನಗೆ ತುಂಬ ಇಷ್ಟವಾದೆ. ನಂತರ ಒಂದು ಮದುವೆ ಮನೆಯಲ್ಲಿ ನಿನ್ನ ನೋಡಿದೆ. ನಿನ್ನ ನಯ ವಿನಯ, ದೊಡ್ಡವರಲ್ಲಿ ತೋರಿಸುತ್ತಿದ್ದ ಗೌರವ, ವಿದಾಯ, ಉಡುಗೆ ತೊಡುಗೆ ಎಲ್ಲವೂ ಇಷ್ಟವಾಯಿತು. ನಾನು ನನ್ನ ಮನೆತನದ ಸೊಸೆಯಲ್ಲಿ ಕಾಣಬಯಸುತ್ತಿದ್ದ ಎಲ್ಲ ಗುಣಗಳು ನಿನ್ನಲ್ಲಿ ಕಂಡವು. ಅದೇನೋ ಗೊತ್ತಿಲ್ಲ, ನನಗೆ ಒಬ್ಬ ಮಗಳಿದ್ದಿದ್ದರೆ ಅವಳು ನಿನ್ನಂತೆ ಇರುತ್ತಿದ್ದಳೇನೋ ಅಂತ ಅನಿಸಿದ್ದು ಸುಳ್ಳಲ್ಲ ಕಣಮ್ಮ. ಹೀಗಾಗಿ ನನ್ನ ಸ್ನೇಹಿತರನ್ನು ನಿನ್ನ ವಿಚಾರವಾಗಿ ಕೇಳಿದಾಗ ಅವರು ನೀನು ಚಿನ್ನದಂತಹ ಹುಡುಗಿ, ನಿನ್ನ ತಂದೆ ತಾಯಿ ಅವರಿಗೆ ಬಹಳ ವರ್ಷದಿಂದ ಚೆನ್ನಾಗಿ ಗೊತ್ತೆಂದು, ಈಗಿನ ಕಾಲದಲ್ಲಿ ನಿನ್ನಂತಹ ಹುಡುಗಿ ಸಿಗುವುದು ಅಪರೂಪ, ತಡ ಮಾಡದೆ ಬೇಗ ನಿಮ್ಮ ಮನೆಗೆ ಹೋಗಿ ಎಂದು ಹೇಳಿದರು. ಹಾಗಾಗಿ ನಾನು ಪರಿವಾರ ಸಮೇತರಾಗಿ ನಿನ್ನ ಮನೆಗೆ ಬಂದೆವು. ಚಿರುನ ಒಪ್ಪಿಗೆ ನೀಡಿದ್ದರಿಂದ ಮದುವೆ ಮಾಡಿದೆವು. ನನ್ನನ್ನು ನಂಬು, ಅವನು ಮದುವೆಯಾದ ಮೇಲೆ ಈ ರೀತಿ ಆಡುತ್ತಾನೆ ಎಂದು ನನಗೆ ಸ್ವಲ್ಪ ಗೊತ್ತಿದ್ದರೂ ನಿನ್ನನ್ನು ಅವನಿಗೆ ಮದುವೆ ಮಾಡುತ್ತಿರಲಿಲ್ಲ. ಅವನು ಹಳೆಯದನ್ನೆಲ್ಲ ಮರೆತು ನಿನ್ನೊಂದಿಗೆ ಸುಖವಾಗಿ ಹೊಸ ಜೀವನ ನಡೆಸುತ್ತಾನೆಂಬ ನಂಬಿಕೆಯಿಂದ ನಿಮಗೆ ಮದುವೆ ಮಾಡಿದೆ. ಅವನು ಈ ರೀತಿ ನಂಬಿಕೆ ದ್ರೋಹವನ್ನು ಮಾಡುತ್ತಾನೆ ಎಂದು ನಾನು ನನ್ನ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಏನು ತಪ್ಪೇ ಮಾಡದ ನಿನಗೆ ನಮ್ಮಿಂದ ಅನ್ಯಾಯವಾಗಿದೆ. ನಿನ್ನ ಬಾಳು ಹಾಳು ಮಾಡಿದೆ ಎಂಬ ಪಾಪ ಪ್ರಜ್ಞೆ ನನ್ನನ್ನು ನೆನ್ನೆಯಿಂದ ಕಾಡುತ್ತಿದೆ. ನಿನಗೆ ಮುಖ ಕೊಟ್ಟು ಮಾತನಾಡಲು ನನಗೆ ನಾಚಿಕೆಯಾಗುತ್ತಿದೆ. ಆದ್ದರಿಂದ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ನಿನಗೆ ತಾಳ್ಮೆಯಿಂದ ಚಿರುನ ಮನಸ್ಸು ಹಾಗೂ ಪ್ರೀತಿ ಗೆಲ್ಲಬಹುದೆಂಬ ನಂಬಿಕೆ ಇದ್ದರೆ, ಅವನ ಹೆಂಡತಿಯಾಗಿ ಇರಬೇಕೆಂಬ ಇಚ್ಛೆ ಇದ್ದರೆ, ನೀನು ಇಲ್ಲೇ ನಮ್ಮೆಲ್ಲರೊಂದಿಗೆ ಸಂತೋಷವಾಗಿ ಇರಬಹುದು. ನಾನು ನಿನಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೇವೆ. ಆದರೆ ಇಲ್ಲ, ನಾನು ಇಲ್ಲಿ ಇರಲು ಸಾಧ್ಯವೇ ಇಲ್ಲವೆಂದಾದರೆ ನಾನೇ ಖುದ್ದಾಗಿ ನಾನು ಮಾಡಿದ ತಪ್ಪಿಗೆ ಹೊಣೆಗಾರಿಕೆಯನ್ನು ಹೊತ್ತು ನೀನು ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತೀಯೋ ಅದಕ್ಕೆ ನಾನು ನಿನಗೆ ಪೂರ್ಣ ಬೆಂಬಲವನ್ನು ಕೊಡುತ್ತೇನೆ. ನೀನು ನಾನು ಮಾಡಿದ ತಪ್ಪಿಗೆ ಶಿಕ್ಷಿಸಿದರೂ ನಾನು ಅದನ್ನು ಸ್ವೀಕರಿಸಿ ನನ್ನ ಪಾಪದ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ. ನಿನ್ನ ತಂದೆ ತಾಯಿಯವರಲ್ಲಿ ಕಾಲಿಗೆ ಬಿದ್ದು ಕ್ಷಮೆ ಕೋರುತ್ತೇನೆ. ನೀನು ಸಮಾಜದ ಚಿಂತೆ ಮಾಡಬೇಡ. ನಿನ್ನ ಭವಿಷ್ಯದ ಜವಾಬ್ದಾರಿ ನನ್ನದು. ನನಗೆ ಒಬ್ಬ ಮಗಳಿದ್ದು ಅವಳ ಜೀವನವು ಹೀಗಾಗಿದ್ದರೆ ನನ್ನ ಮಗಳಿಗೂ ನಾನು ಇದೇ ಮಾತನ್ನು ಹಾಡುತ್ತಿದ್ದೆ. ಯೋಚನೆ ಮಾಡಿ ನನಗೆ ನಿನ್ನ ನಿರ್ಧಾರವನ್ನು ತಿಳಿಸು ಎಂದು ನೋವಿನಿಂದ ಹೇಳಿ ಮೂರ್ತಿಯವರು ಅಲ್ಲಿಂದ ಹೊರಟು ಹೋದರು. ಇದೆಲ್ಲವನ್ನು ಕೇಳಿದ ಸಾಹಿತ್ಯ ಯೋಚನಾ ಮಗ್ನನಾದಳು. ಮೂರ್ತಿಯವರು ಬೇಕಂತಲೇ ಗೊತ್ತಿದ್ದು ಈ ಮದುವಿನ ಚಿರುನ ಇಷ್ಟದ ವಿರುದ್ಧ ಮಾಡಿರಲು ಸಾಧ್ಯವೇ ಇಲ್ಲ. ಒಂದು ಹೆಣ್ಣಿನ ಜೀವನ ಹಾಳು ಮಾಡುವಂತಹ ನೀಚ ಅಲ್ಲ ಅವರು. ಅಷ್ಟೊಂದು ನಂಬಿಕೆ ಇದೆ ಸಾಹಿತ್ಯಗೆ ಅವರಲ್ಲಿ. ಕಾರಣ ಅದುವೇ ಅವರು ಅವಳಲ್ಲಿ ತೋರುತ್ತಿದ್ದ ನಿಷ್ಕಲ್ಮಶ ಪಿತೃವಾತ್ಸಲ್ಯ. ಈ ಮನೆಗೆ ಬಂದಾಗಿನಿಂದಲೂ ಮೂರ್ತಿಯವರು ಹಾಗೂ ಅತ್ತೆ ಅಜ್ಜಿ ಅವಳನ್ನು ತುಂಬ ಪ್ರೀತಿ ವಾತ್ಸಲ್ಯ ಗೌರವದಿಂದ ನೋಡುತ್ತಿದ್ದರು. ಅತ್ತೆ ಏಕೆ ಸೊಸೆಯಾಗಿ ತಮ್ಮ ಒಬ್ಬನೇ ಮುದ್ದಿನ ಮಗನ ಮೇಲೂ ಕೂಗಾಡಿದ್ದರು. ನನಗೆ ಚಿರುನ ತಿರಸ್ಕಾರ ನೋವನ್ನು ತಂದಿದೆ. ಆದರೆ ಹೇಗೋ ಅವನನ್ನು ಬಿಟ್ಟು ಹೋಗಲು ಮನಸ್ಸು ಕೇಳುತ್ತಿಲ್ಲ. ಅವನಿಗೆ ನಾನು ಮನಸ್ಸು ಸೋತಿರುವೆ. ಚಿರುನೇ ನನ್ನ ಗಂಡ ಎಂದು ನಾನು ಯಾವತ್ತೂ ಒಪ್ಪಿಯಾಗಿದೆ. ನಾನು ಇಲ್ಲೇ ಇದ್ದು ಅವರ ಮನಸ್ಸು ಹಾಗೂ ಪ್ರೀತಿ ಗೆಲ್ಲಲು ಒಂದು ಕಡೆಯ ಪ್ರಯತ್ನ ಮಾಡುತ್ತೇನೆ. ಮಿಕ್ಕಿದ್ದು ಆ ದೇವರಿಗೆ ಬಿಟ್ಟಿದ್ದು ಎಂದು ದೀರ್ಘಾಲೋಚನೆ ಮಾಡಿ ನಿರ್ಧಾರಕ್ಕೆ ಬರುತ್ತಾಳೆ ಸಾಹಿತ್ಯ. ತನ್ನ ನಿರ್ಧಾರವನ್ನು ಮರುದಿನ ಸಾಹಿತ್ಯ ತನ್ನ ಮಾವನಲ್ಲಿ ತಿಳಿಸಿದಾಗ ಅವರು, ಮಗು, ನಿನ್ನ ನಿರ್ಧಾರಕ್ಕೆ ನಮ್ಮ ಪೂರ್ಣ ಬೆಂಬಲವಿದೆ. ಆ ದೇವರು ಎಲ್ಲ ಒಳ್ಳೆಯದು ಮಾಡಲಿ ಎಂದು ಆಶೀರ್ವದಿಸುತ್ತಾರೆ. ನಿರ್ಧಾರವನ್ನೇನೋ ಮಾಡಿಯಾಗಿದೆ. ಆದರೆ ಚಿರುನ ಹೃದಯ ಗೆಲ್ಲಲು ಅಷ್ಟು ಸುಲಭವೇ? ಇಲ್ಲ, ಖಂಡಿತವಾಗಿಯೂ ಇಲ್ಲ. ಇತ್ತ ಚಿರುಗೆ ಮನಸ್ಸಿಗೆ ನೆಮ್ಮದಿ ಇಲ್ಲವಾಗಿದೆ. ಜೀವಕ್ಕಿಂತ ಹೆಚ್ಚು ಪ್ರೀತಿಸಿ ಸೃಷ್ಟಿಯನ್ನೇ ಸರ್ವಸ್ವವೆಂದು ನಂಬಿದ್ದಕ್ಕೆ ಅವಳಿಂದ ಅನುಭವಿಸಿದ ಅವಮಾನ, ನಂಬಿಕೆ ದ್ರೋಹ. ಇತ್ತ ಮನೆಯಲ್ಲಿ ನನಗೆ ಇಷ್ಟವಿಲ್ಲದ ಪತ್ನಿ. ನಾನು ಒಪ್ಪಿದಿಂದಲೇ ಪಾಪ ನನ್ನ ಅಪ್ಪನವರು ಈ ಮದುವೆ ಇಷ್ಟಪಟ್ಟು ಮಾಡಿಸಿದ್ದು. ಆದರೆ ಹೇಗೋ ನಾನು ಮದುವೆಯ ನಿರ್ಧಾರದಲ್ಲಿ ಆತುರಪಟ್ಟು ತಪ್ಪು ಮಾಡಿದೆ. ನನ್ನ ಹೃದಯದ ಗಾಯ ಇನ್ನೂ ಹಸಿಯಾಗಿಯೇ ಇದೆ. ನನ್ನಿಂದ ಈ ಸಂಬಂಧವನ್ನು ನಿಭಾಯಿಸಲು ಸಾಧ್ಯವೇ ಇಲ್ಲ. ಮನೆಯಲ್ಲಿರುವವಳ ಮುಖ ನೋಡಲು ಮಾತನಾಡಲು ಇಷ್ಟವಿಲ್ಲ ನನಗೆ. ಇದೇ ಕಾರಣಕ್ಕೆ ಮನೆಗೆ ಹೋಗಲು ಇಷ್ಟವಾಗುತ್ತಿಲ್ಲ ನನಗೆ. ಇದಾದ ನಂತರ ಚಿರುನಲ್ಲಿ ಮನೆಯವರು ಮಾಮೂಲಿನಂತೆ ವ್ಯವಹರಿಸಿದ್ದರು. ಕಾರಣ ಅವನಿಗೆ ಹಾಗೂ ಸಾಹಿತ್ಯಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನೆಯ ವಾತಾವರಣ ಬದಲಾಗದಿರಲಿ ಎಂಬ ಉದ್ದೇಶದಿಂದ. ಮೂರ್ತಿಯವರಿಗೆ ಮಗನ ಮೇಲೆ ಸಿಟ್ಟು, ಬೇಜಾರಿದ್ದರೂ ತಮ್ಮನ್ನು ತುಂಬ ಕಷ್ಟಪಟ್ಟು ನಿಯಂತ್ರಿಸಿಕೊಂಡಿದ್ದರು. ಸಾಹಿತ್ಯ ಚಿರುನ ಎದುರು ಬಂದಾಗೆಲ್ಲ ಅವನ ಗಮನ ತನ್ನಲ್ಲಿ ಸೆಳೆಯಲು ಸಾಹಸ ಪಡುತ್ತಿದ್ದಳು. ಆದರೆ ಚಿರು ಇವಳನ್ನು ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ. ಬೆಳಿಗ್ಗೆ ಅವನ ಆಫೀಸಿಗೆ ಹೋಗಲು ಅವನ ಪ್ಯಾಂಟ್ ಶರ್ಟ್ ರೆಡಿ ಮಾಡಿಟ್ಟರೆ ಅದನ್ನು ಯಾವ ಕಾರಣಕ್ಕೂ ಮುಟ್ಟುತ್ತಿರಲಿಲ್ಲ ಚಿರು. ತಾನು ಯಾವುದಾದರೂ ಒಂದು ಬಟ್ಟೆಯನ್ನು ತೊಟ್ಟು ಹೋಗುತ್ತಿದ್ದನು.
ಇವಳು ಏನಾದರೂ ಮಾತನಾಡಿಸಲು ಹೋದರೆ ಕಿವುಡನಂತೆ ಇದ್ದು ಬಿಡುತ್ತಿದ್ದನು. ಅವನಿಗೆ ಇಷ್ಟವಾದ ತಿಂಡಿ ತಯಾರಿಸಿ ಡೈನಿಂಗ್ ಟೇಬಲ್ ಬಳಿ ಇವನಿಗೆ ಬಡಿಸಲು ಉತ್ಸಾಹದಿಂದ ಕಾದು ನಿಂತರೆ ತಿಂಡಿ ತಿನ್ನಲು ಬರುವ ಚಿರು ದೂರದಿಂದಲೇ ಸಾಹಿತ್ಯಳನ್ನು ನೋಡಿ ಸಿಡಿಮಿಡಿಗೊಂಡು ಅಲ್ಲಿಂದ ತಿಂಡಿ ತಿನ್ನದೆ ಆಫೀಸಿಗೆ ಹೋಗಿಬಿಡುತ್ತಿದ್ದನು. ಅದಕ್ಕೆ ಸಾಹಿತ್ಯ ಈಗ ಊಟ ತಿಂಡಿಯ ಸಮಯದಲ್ಲಿ ಕೋಣೆಯಿಂದ ಹೊರಬರುತ್ತಿರಲಿಲ್ಲ. ಆಗ ಚಿರು ತಿಂಡಿ ತಿಂದು ಹೋಗುತ್ತಿದ್ದನು. ಹೆತ್ತವರೊಂದಿಗೆ ಮಾತ್ರ ಮಾತು. ಇವಳು ಮಾತನಾಡಿಸಲು ಪ್ರಯತ್ನಿಸಿದರೂ ಅವನು ಪ್ರತಿಕ್ರಿಯಿಸುತ್ತಿರಲಿಲ್ಲ. ಅವನು ಮಂಚದಲ್ಲಿ ಮಲಗಿದರೆ ಅವಳು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದಳು. ಅವಳು ಎಲ್ಲೆಲ್ಲಿ ಅವನ ಕಣ್ಣಿಗೆ ಕಾಣಿಸುತ್ತಿದ್ದಳೋ ಚಿರು ಅಲ್ಲಿಂದ ದೂರ ಇದ್ದು ಬಿಡುತ್ತಿದ್ದನು. ಅವಳಿಗೆ ಚಿರುವಿನ ನಡವಳಿಕೆಯಿಂದ ಬೇಜಾರಾದರೂ ಒಂದಲ್ಲ ಒಂದು ದಿನ ಗಂಡನನ್ನು ಪ್ರೀತಿಯಿಂದ ಗೆದ್ದೇ ಗೆಲ್ಲುತ್ತೇನೆ ಎಂಬ ಆತ್ಮವಿಶ್ವಾಸದಿಂದ ಇದ್ದಳು. ಆದರೆ ಇದನ್ನೆಲ್ಲ ನೋಡಲು ಮೂರ್ತಿ ದಂಪತಿಗಳಿಂದ ಆಗುತ್ತಿರಲಿಲ್ಲ. ಸಾಹಿತ್ಯ ಛಲ ಬಿಡದೆ ಚಿರುನನ್ನು ಗೆಲ್ಲಲು ಪ್ರತಿದಿನ ತಮ್ಮ ಕಣ್ಣ ಮುಂದೆ ಪಡುತ್ತಿದ್ದ ಕಷ್ಟ, ಚಿರು ಇವಳೊಂದಿಗೆ ನಡೆದುಕೊಳ್ಳುತ್ತಿದ್ದ ಪರಿ ಇವರ ಮನ ಕುಲುಕುತ್ತಿತ್ತು. ಮೂರ್ತಿಯವರು ಎಷ್ಟೋ ಬಾರಿ ಸಂಯಮ ತಪ್ಪಿ ಚಿರುವಿನ ಮೇಲೆ ಕೂಗಾಡಲು ಹೋದಾಗಲೆಲ್ಲ ಸಾಹಿತ್ಯಾಳೆ ಅವರನ್ನು ತಡೆದು ಸಮಾಧಾನಿಸುತ್ತಿದ್ದಳು. ಆಗ ಅವಳು, ಮಾವ, ನಾನು ಇಷ್ಟೊಂದು ಸಂಯಮದಿಂದ ಇರುವಾಗ ನೀವೇ ಸಂಯಮ ಕಳೆದುಕೊಳ್ಳುವುದು ಸರಿಯೇ? ಅವರ ಮನಸ್ಸಿಗೆ ಸೃಷ್ಟಿ ಕೊಟ್ಟ ನೋವು ತುಂಬ ಆಳವಾಗಿದೆ. ಅವರಿಗೆ ಆ ನೋವಿನಿಂದ ಹೊರಬರಲು ನನ್ನನ್ನು ಪತ್ನಿಯಾಗಿ ಸ್ವೀಕರಿಸಲು ಸಮಯ ಬೇಕು. ನಾನು ಆ ದಿನಕ್ಕಾಗಿ ಕಾಯಲು ಸಿದ್ಧಳಿದ್ದೇನೆ. ನೀವು ತಾಳ್ಮೆಯಿಂದ ಇರಿ ಎಂದು ತಮಗೆ ತಿಳಿ ಹೇಳಿದಾಗ ಶೈಲಜಾರವರು ಕಣ್ತುಂಬಿಕೊಂಡು ಸಾಹಿತ್ಯಳನ್ನು ತಬ್ಬಿಕೊಂಡು, ಅಮ್ಮ ಸಾಹಿತ್ಯ, ಯಾವ ಜನ್ಮದ ಪುಣ್ಯವೋ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿಯಾಗಿ ಬಂದಿರುವೆ. ನಮ್ಮ ಮಗಳೇ ಆಗಿರುವ ನೀನು ಈಗ ಪಡುತ್ತಿರುವ ಅವಸ್ಥೆ ನೋಡಿದರೆ ನನಗೆ ಕರುಳೆ ಇಸುಕಿದ್ದಂತೆ ಭಾಸವಾಗುತ್ತಿದೆ. ಚಿರುಗೆ ಅದು ಯಾವಾಗ ಬುದ್ಧಿ ಬರುತ್ತದೋ ಆ ದೇವರೇ ಬಲ್ಲ. ಮೂರ್ತಿಯವರು ಸಹ, ಸಾಹಿತ್ಯ, ನಿನ್ನನ್ನು ಈ ಸ್ಥಿತಿಗೆ ತಂದ ನಾನು ಒಳಗೊಳಗೆ ಇಂಚಿಂಚಾಗಿ ಪ್ರತಿಕ್ಷಣ ಸಾಯುತ್ತಿದ್ದೇನೆ. ಮದುವೆಯಾಗಿ ಗಂಡನೊಂದಿಗೆ ಎಷ್ಟೊಂದು ಆಯಾಗಿರಬೇಕಾಗಿದ್ದ ನಿನ್ನನ್ನು ಈ ಸ್ಥಿತಿಗೆ ತಂದ ಪಾಪಿ ಕಣಮ್ಮ ನಾನು ಎಂದು ಅಳಲು ಶುರು ಮಾಡಿದಾಗ ಸಾಹಿತ್ಯಾಳೆ, ಅವರಲ್ಲಿ ಇದೇನು ಅತ್ತೆ ಮಾವ, ನೀವು ನನಗೆ ಸಹಕರಿಸುತ್ತೇನೆ ಎಂದು ಹೇಳಿದ್ದು, ಈ ರೀತಿ ಆದರೆ ದೇವರೇ ಗತಿ ಎಂದು ಹುಸಿ ಮುನಿಸು ತೋರಿದಾಗ ಮೂರ್ತಿಯವರ ದಂಪತಿಗಳು ನಕ್ಕು ಅವಳ ಕೆನ್ನೆಯನ್ನು ಸವರಿದಾಗ ಸಾಹಿತ್ಯಳು ಕಣ್ತುಂಬಿಕೊಂಡು, ಅತ್ತೆ ಮಾವ, ನನಗೆ ನೀವು ಮತ್ತು ನಿಮ್ಮ ಪ್ರೀತಿ ಬೇಕು. ನಾನು ನನ್ನ ಕನಸು ಮನಸ್ಸಿನಲ್ಲೂ ಅಂದುಕೊಂಡಿರಲಿಲ್ಲ ನನಗೆ ನಿಮ್ಮಂತಹ ಅತ್ತೆ ಮಾವ ಸಿಗಬಹುದೆಂದು. ನನಗೆ ಚಿರು ಎಷ್ಟು ಮುಖ್ಯವೋ ನೀವಿಬ್ಬರು ಅಷ್ಟೇ ಮುಖ್ಯ. ನಿಮ್ಮ ಪ್ರೀತಿಯ ಬೆಂಬಲವೇ ನನಗೆ ಚಿರುನನ್ನು ಒಲಿಸಿಕೊಳ್ಳಲು ಪ್ರತಿದಿನ ಶಕ್ತಿ ಧೈರ್ಯ ಕೊಡುವುದು. ಮುಂದೆಂದು ಈ ರೀತಿಯಾಗಿ ಮಾತನಾಡದಿರಿ ಎಂದು ಹೇಳಿದಾಗ, ಹಾಗೆ ಆಗಲಿ ತಾಯಿ ಎಂದು ಮೂರ್ತಿ ದಂಪತಿಗಳಂದರು. ಚಿರುನ ಮನ ಗೆಲ್ಲುವ ಪ್ರಯತ್ನಗಳು ನಡೆಯುತ್ತಲೇ ಇದ್ದವು. ಆದರೆ ಅವನಲ್ಲಿ ಯಾವ ಬದಲಾವಣೆಯೂ ಕಂಡು ಬಂದಿರಲಿಲ್ಲ. ಇತ್ತ ಮೂರ್ತಿ ದಂಪತಿಗಳು ಹಾಗೂ ಸಾಹಿತ್ಯ ತುಂಬ ಹತ್ತಿರವಾದರು. ಅವರಿಗೆ ಅವಳನ್ನು ಒಂದು ಕ್ಷಣವೂ ಬಿಟ್ಟಿರಲು ಆಗುತ್ತಿರಲಿಲ್ಲ. ಶೈಲಜಾರವರು ಅವಳ ತಲೆಗೆ ಎಣ್ಣೆ ಹಾಕುವುದು, ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗುವುದು, ತನ್ನ ಕೈಯಾರೆ ಸೊಸೆಗೆ ತಿಂಡಿ ತಿನಿಸುವುದು ಮಾಡುತ್ತಿದ್ದರು. ಇತ್ತ ಮೂರ್ತಿಯವರು ಇವಳೊಂದಿಗೆ ಕೇರಂ, ಚೆಸ್ ಆಟ ಆಡುವುದು, ಟಿವಿ ನೋಡುವುದು, ತಮ್ಮ ಜೀವನದ ಕತೆ ಹೇಳುವುದು ಮಾಡುತ್ತಿದ್ದರು. ಅಜ್ಜಿ ಇವರ ಜೀವನ ಹಸನಾಗಲಿ ಎಂಬ ಉದ್ದೇಶದಿಂದ ತೀರ್ಥಯಾತ್ರೆಗೆ ತಮ್ಮ ದೂರದ ಸಂಬಂಧಿಯೊಂದಿಗೆ ಹೋಗಿದ್ದರು. ಸಾಹಿತ್ಯಳ ಪೋಷಕರು ಮಗಳ ಮದುವೆಯ ನಂತರ ಅವರ ಹಳ್ಳಿಯಲ್ಲಿರುವ ಒಬ್ಬರೇ ಸೋದರ ಅತ್ತೆಗೆ ಹುಷಾರಿಲ್ಲದ ಕಾರಣ ಅವರನ್ನು ನೋಡಿಕೊಳ್ಳುವ ಸಲುವಾಗಿ ಹಳ್ಳಿಗೆ ಹೋಗಿದ್ದರು. ಅಂದೊಂದು ದಿನ ಸಾಹಿತ್ಯ ಮೆಟ್ಟಿಲು ಇಳಿದುಕೊಂಡು ಬರುವಾಗ ಇನ್ನೇನು ಕಾಲು ಜಾರಿ ಬೀಳಬೇಕೆಂದಾಗ ಎದುರು ಬರುತ್ತಿದ್ದ ಚಿರು ಸರಿಯಾದ ಸಮಯದಲ್ಲಿ ಅವಳನ್ನು ಬಂದು ಹಿಡಿದುಕೊಳ್ಳುತ್ತಾನೆ. ಅವಳು ಗಾಬರಿಯಿಂದ ಚಿರು ತನ್ನನ್ನು ಆಯತಪ್ಪಿ ಬೀಳುವುದರಿಂದ ಪಾರು ಮಾಡಿದ್ದಕ್ಕೆ ಧನ್ಯವಾದ ಹೇಳಿದಾಗ ಚಿರುನು ಮೊದಲ ಬಾರಿ ಅವಳಲ್ಲೂ ಇಟ್ಸ್ ಓಕೆ ಎಂದು ಹೇಳಿ ಹೋಗುತ್ತಿರುವುದನ್ನು ನೋಡಿಕೊಂಡು ನಿಂತು ಬಿಟ್ಟಳು ಸಾಹಿತ್ಯ. ಅವಳಿಗೆ ಚಿರು ಮೊದಲ ಬಾರಿಗೆ ಅವಳನ್ನು ಹಿಡಿದಿದ್ದು, ಮಾತನಾಡಿದ್ದು ಇದು ಕನಸೋ ನನಸೋ ಒಂದು ತಿಳಿಯಲಿಲ್ಲ. ಆ ದಿನ ಸಾಹಿತ್ಯ ತುಂಬ ಸಂತೋಷದಿಂದಿದ್ದಳು. ಅದನ್ನು ಮೂರ್ತಿ ದಂಪತಿಗಳು ಗಮನಿಸದೇ ಇರಲಿಲ್ಲ. ಆ ದಿನ ಮೂರ್ತಿಯವರ ಮನೆಯಲ್ಲಿ ವೈಭವ ಲಕ್ಷ್ಮಿ ವ್ರತ ಆಚರಿಸಲು ನಿಗದಿಯಾಗಿತ್ತು. ಈ ವ್ರತ ವಂಶದ ಮುತ್ತೈದೆಯರು ತಮ್ಮ ಪತಿಯ ಆರೋಗ್ಯ ಏಳಿಗೆಗೆ ಮಾಡುವಂತಹದು. ದಿನವಿಡೀ ಉಪವಾಸವಿರಬೇಕು. ಸಾಯಂಕಾಲ ಗಂಡ ಮೊದಲ ತುತ್ತು ಊಟ ಮಾಡಿದ ಮೇಲೆ ಹೆಂಡತಿ ತನ್ನ ಉಪವಾಸ ಮುರಿಯಬಹುದಿತ್ತು. ಸಾಹಿತ್ಯ ಈ ತನಕ ತನ್ನ ಜೀವಮಾನದಲ್ಲಿ ಇಲ್ಲಿಯವರೆಗೆ ಒಂದು ಹೊತ್ತು ಸಹ ಉಪವಾಸ ಹಿಡಿದಿದ್ದಿಲ್ಲ. ಅಂತಹವಳು ಇಂದು ಚಿರುಗಾಗಿ ಉಪವಾಸ ಹಿಡಿದಿದ್ದಳು. ಕಾರಣ ಅದುವೇ, ಚಿರುವಿನ ಮೇಲಿದ್ದ ವಿಪರೀತ ಒಲವು. ದಿನೇ ದಿನೇ ಅವನು ಇವಳನ್ನು ತುಂಬ ಆವರಿಸಿಕೊಳ್ಳುತ್ತಿದ್ದಾನೆ. ಅವನ ಪ್ರೀತಿಯನ್ನು ಪಡೆಯಲು ಶಬರಿಯಂತೆ ಅವನನ್ನು ಪ್ರತಿಕ್ಷಣ ಕಾಯುತ್ತಿದ್ದಾಳೆ. ಅವಳು ಬೆಳಗ್ಗೆಯಿಂದ ಚಿರುನ ಬೆಂಬಿಡದೆ ರಾತ್ರಿ ಕೆಲಸ ಮುಗಿಸಿ ಊಟಕ್ಕೆ ಬೇಗ ಬರುವಂತೆ ಕೋರುತ್ತಿದ್ದಾಳೆ. ಚಿರುನು ವಿಧಿ ಇಲ್ಲದೆ ಹ್ಞೂ ಎಂದು ಹೋಗುತ್ತಾನೆ.
ಆದರೆ ಈ ದಿನ ರಾತ್ರಿ 8 ಅವನ ಸುಳಿವೇ ಇಲ್ಲ. ಬೆಳಿಗ್ಗೆಯಿಂದ ಹೊಟ್ಟೆಗೆ ಅನ್ನ ನೀರಿಲ್ಲದೆ ಸಾಹಿತ್ಯಾಗಿ ಸುಸ್ತಾಗಿದೆ. ರಾತ್ರಿ 11 ಗಂಟೆಗೆ ಅವನು ಬಂದಾಗ ಮೂರ್ತಿಯವರು ಸಿಡಿದೆದ್ದು ಹೋಗಿ ಅವನ ಕಪಾಳಕ್ಕೆ ಜೋರಾಗಿ ಬಾರಿಸಿ, ಕತ್ತೆ ಬಡವ, ಯಾಕೋ ನಮ್ಮ ಹೊಟ್ಟೆ ಉರಿಸ್ತಿದ್ಯಾ? ಈ ಹುಡುಗಿಗೆ ಇಷ್ಟೊಂದು ಚಿತ್ರಹಿಂಸೆ ಕೊಡುತ್ತಿದ್ದೀಯಾ? ನಿನ್ನಲ್ಲಿ ಮನುಷ್ಯತ್ವ ಎಂಬುವುದೇ ಇಲ್ಲವಾ? ನೀನು ನನ್ನ ಮಗನಾಗಿರಲು ಸಾಧ್ಯವೇ ಇಲ್ಲ. ನನಗೆ ತಿಳಿದಂತೆ ನನ್ನ ಮಗ ಚಿರು ಇಷ್ಟು ಕಲ್ಲು ಹೃದಯವನಾಗಿರಲು ಸಾಧ್ಯವೇ ಇಲ್ಲ. ಪಾಪ ಸಾಹಿತ್ಯ, ನಿನಗಾಗಿ ನಿನ್ನ ಒಲವಿಗಾಗಿ ದಿನವಿಡೀ ಉಪವಾಸವಿದ್ದವಳು. ನಿನಗೆ ತಿಳಿದು ನೀನು ಈ ರೀತಿ ಮಾಡಿದ್ದು ಸರಿಯೇ? ಯಾವುದು ಹುಡುಗಿ ನಿನಗೆ ಮಾಡಿದ ದ್ರೋಹಕ್ಕೆ ಇವಳಿಗೆ ನೀನು ಶಿಕ್ಷೆ ಕೊಡುವುದು ಯಾವ ನ್ಯಾಯ ಚಿರು? ಬೊಗಳು ನಾಚಿಕೆಗೆಟ್ಟವನೇ ಎಂದು ಅಬ್ಬರಿಸಿದಾಗ ಚಿರು ಸಿಟ್ಟಿನಿಂದ, ನನಗೋಸ್ಕರ ಉಪವಾಸ ಇರು ಎಂದು ನಾನು ಯಾರಲ್ಲಿಯೂ ಕೇಳಲಿಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ ಎಂದು ರೋಷದಿಂದ ತಂದೆಗೆ ಎದುರು ಮಾತಾಡಿ ತನ್ನ ಕೋಣೆಗೆ ಹೋದನು. ಮೂರ್ತಿಯವರು ಅಲ್ಲೇ ಕುಸಿದು ಕೂತರು. ಅಲ್ಲೇ ಇದ್ದ ಸಾಹಿತ್ಯ ಇನ್ನೂ ಸಹಿಸಿಕೊಳ್ಳಲು ಶಕ್ತಿ ಇಲ್ಲದೆ ಉದ್ವೇಗದಿಂದ ಬರಬರನೆ ನೇರವಾಗಿ ಚಿರುನ ಕೋಣೆಗೆ ಹೋಗಿ, ಮಾತು ಮಾತಿಗೂ ನನ್ನನ್ನು ಅವಳು ಇವಳು ಅಂತ ಸಂಬೋಧಿಸುವ ನೀವು ನನ್ನನ್ನು ಹೆಂಡತಿ ಎಂದು ಸ್ವೀಕರಿಸಲು ಸಾಧ್ಯವೇ ಇಲ್ಲವೇ? ಯಾಕೆ ನನ್ನಲ್ಲಿ ಇಷ್ಟೊಂದು ದ್ವೇಷ ನಿಮಗೆ? ನಾನು ನಿಮಗೆ ಏನು ಅನ್ಯಾಯ ಮಾಡಿದ್ದೇನೆ? ನಿಮ್ಮನ್ನು ಒಲಿಸಲು ಪ್ರತಿದಿನ ಹರಸಾಹಸ ಪಡುತ್ತಿದ್ದೇನೆ. ನಾನು ನಿಮ್ಮ ಸಂತೋಷಕ್ಕಾಗಿ ಏನು ಮಾಡಬೇಕು? ದಯವಿಟ್ಟು ತಿಳಿಸಿ. ನಾನು ನಿಮಗೋಸ್ಕರ ಏನು ಮಾಡಬೇಕು? ಪ್ಲೀಸ್ ಪ್ಲೀಸ್ ಹೇಳಿ ಎಂದು ಅವನಲ್ಲಿ ಗೋಗರೆಯುತ್ತಿರುವುದನ್ನು ಕೇಳಿಸಿಕೊಳ್ಳುತ್ತಿದ್ದ ಮೂರ್ತಿಯವರು ಮತ್ತು ಶೈಲಜಾರವರಿಗೆ ಎದೆ ಹೊಡೆಯುವಂತಾಗಿತ್ತು. ಚಿರು, ನಿನ್ನನ್ನು ನಾನು ಹೆಂಡತಿಯಿಂದ ಸ್ವೀಕರಿಸಲು ಸಾಧ್ಯವೇ ಇಲ್ಲ. ನೀನು ನನ್ನ ಕಣ್ಣ ಮುಂದೆ ಬಂದಾಗಲೆಲ್ಲ ನನಗೆ ಮೈಯೆಲ್ಲ ಹುರಿದಂತಾಗುತ್ತದೆ. ನನಗೆ ನನ್ನ ಸಂತೋಷ ಮುಖ್ಯವೆಂಬುದು ನಿಜವೇ. ಆದರೆ ನನಗೆ ವಿಚ್ಛೇದನ ಕೊಟ್ಟು ಈ ಬೇಡದ ಸಂಬಂಧದಿಂದ ಬಿಡುಗಡೆ ಕೊಡಿಸು ಎಂದು ಯಾವುದೇ ಭಾವನೆಗಳಿಲ್ಲದೆ ಹೇಳಿದಾಗ ಗರಬಡಿದಂತೆ ನಿಂತು ಬಿಟ್ಟಳು ಸಾಹಿತ್ಯ. ಅವರೆಲ್ಲ ಸಂಭಾಷಣೆಯನ್ನು ಕೇಳಿಸಿಕೊಂಡ ಮೂರ್ತಿ ದಂಪತಿಗಳು ಒಂದು ಕಠಿಣವಾದ ನಿರ್ಧಾರಕ್ಕೆ ಬರುತ್ತಾರೆ. ಅದೇನೆಂದರೆ, ತಾವಿಬ್ಬರು ಕೆಲವು ತಿಂಗಳುಗಳ ಕಾಲ ತಮ್ಮ ಊರಿಗೆ ಹೋಗಿ ನೆಲೆಸುವುದು. ಮನೆಯಲ್ಲಿ ಇವರಿಬ್ಬರೇ ಇರಲು ಬಿಟ್ಟರೆ ಚಿರು ನಾವಿಲ್ಲದಿರುವುದರಿಂದ ಸಾಹಿತ್ಯಳ ಮೇಲೆ ಅವಲಂಬಿತನಾಗಿ ಅವಳಿಗೆ ಹತ್ತಿರವಾಗಬಹುದೇನೋ ಎಂಬ ಕೊನೆಯ ಆಸೆ ಪಾಪ ಅವರಿಗೆ. ಸಾಹಿತ್ಯ ಎಷ್ಟೇ ತಡೆದರೂ ಕೇಳದೆ ತಮ್ಮ ಊರಿಗೆ ಹೊರಟೇ ಬಿಟ್ಟರು ಮೂರ್ತಿ ದಂಪತಿಗಳು. ಸಾಹಿತ್ಯಗೆ ಚಿರು ವಿಚ್ಛೇದನ ಕೇಳಿದಾಗಿನಿಂದ ಅವನಲ್ಲಿ ತಾನಾಗಿಯೇ ಮಾತನಾಡಿಸುವುದನ್ನು ನಿಲ್ಲಿಸಿಬಿಟ್ಟಿದ್ದಳು. ತನ್ನ ಪಾಡಿಗೆ ತಾನಿದ್ದು ಬಿಡುತ್ತಿದ್ದಳು. ಚಿರುನನ್ನು ಇನ್ನು ಹರಸಿ ಹೋಗುವುದರಿಂದ ಏನು ಉಪಯೋಗವಿಲ್ಲವೆಂದು ಅವಳಿಗೆ ಅನಿಸತೊಡಗಿದೆ. ಮುಂದೇನೆಂದು ಅವಳು ಆಗಾಗ ಚಿಂತಿಸುತ್ತಿರುತ್ತಾಳೆ. ಚಿರುನನ್ನು ಅಷ್ಟೊಂದು ಗಾಢವಾಗಿ ಪ್ರೀತಿಸಿದರೂ ನನಗೆ ನೀವು ಕೊಡುತ್ತಿರುವ ನೋವೇ ನನ್ನ ಕಣ್ಣಲ್ಲಿ ನಿಮಗೆ ಅರ್ಥ ಆಗ್ತಿಲ್ಲ. ಇನ್ನು ಮನಸ್ಸಿನಲ್ಲಿರುವ ನಿಮ್ಮ ಮೇಲಿರುವ ಗಾಢ ಪ್ರೀತಿ ಹೇಗೆ ಅರ್ಥವಾಗಬೇಕು ಹೇಳಿ? ನನ್ನ ಮನಸ್ಸು ನೋಯಿಸುವ ಮುನ್ನ ನನಗೂ ಒಂದು ಪುಟ್ಟ ಮನಸ್ಸಿದೆ ಎಂದು ಹೇಗೆ ಯೋಚಿಸುವುದಿಲ್ಲ ನೀವು? ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸವೇನೆಂದರೆ, ನಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವ ವ್ಯಕ್ತಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ನಮ್ಮ ಸಮಯವನ್ನು ಮೀಸಲಿಡುವುದು. ನನ್ನ ಪ್ರಯತ್ನ ನಾನು ಮಾಡಿದ್ದೇನೆ. ನಿಮ್ಮನ್ನು ಒಲಿಸಲು ನಾನು ನನ್ನ 100% ಪ್ರಯತ್ನಿಸಿ ಸೋತಿದ್ದೇನೆ. ಆದರೂ ನಿಮ್ಮ ವ್ಯವಹಾರವು ನನ್ನಲ್ಲಿ ಬದಲಾಗಿಲ್ಲ. ನಿಮ್ಮ ಮೇಲೆ ನನಗೆ ಪ್ರೀತಿ ಇರುವುದೇನೋ ನಿಜ. ಆದರೆ ನಾನು ನನ್ನ ಆತ್ಮಗೌರವವನ್ನು ಕಳೆದುಕೊಳ್ಳಲು ಸಿದ್ಧಳಿಲ್ಲ. ಅದೂ ಅಲ್ಲದೆ ಇನ್ನೂ ಈ ಒತ್ತಾಯಪೂರ್ವಕವಾದ ಸಂಬಂಧದಲ್ಲಿ ಇರುವುದು ಸರಿಯಲ್ಲ. ಅತ್ತೆ ಮಾವ ಬಂದ ಮೇಲೆ ನನ್ನ ನಿರ್ಧಾರವನ್ನು ಅವರಿಗೆ ತಿಳಿಸಿಬಿಡುವುದು ಉತ್ತಮ ಎಂದು ನಿರ್ಧಾರಕ್ಕೆ ಬರುತ್ತಾಳೆ ಸಾಹಿತ್ಯ. ಅವಳ ಮನಸ್ಸು ಒಡೆದು ಹೋಗಿತ್ತು. ಚಿರುನು ಸಾಹಿತ್ಯ ತನ್ನನ್ನು ನಿರ್ಲಕ್ಷಿಸುವುದನ್ನು ಗಮನಿಸದೇ ಇರಲಿಲ್ಲ. ತನಗೆ ಯಾಕೆ ಇದರಿಂದ ಪರಿಣಾಮ ಬೀರಬೇಕೆಂದುಕೊಂಡು ಸುಮ್ಮನಾದರೂ ಮೂರ್ತಿ ದಂಪತಿಗಳು ಪ್ರತಿದಿನ ಅವಳಿಗೆ ಕರೆ ಮಾಡಿ ಸಾಹಿತ್ಯಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿದ್ದರು. ಹೀಗೆ ಒಂದು ದಿನ ಚಿರು ಎಂದಿನಂತೆ ತನ್ನ ಕೊಠಡಿಯಲ್ಲಿ ಆಫೀಸ್ ಕೆಲಸ ಮಾಡುತ್ತಿರಬೇಕಾದರೆ ಮತ್ತು ಸಾಹಿತ್ಯ ಹಾಲ್ನಲ್ಲಿ ಟಿವಿ ನೋಡುತ್ತಿರಬೇಕಾದರೆ ಡೋರ್ ಬೆಲ್ ಶಬ್ದವಾಗುತ್ತದೆ. ಸಾಹಿತ್ಯ ಹೋಗಿ ಬಾಗಿಲು ತೆರೆದಾಗ ಹೊರಗೆ ಒಬ್ಬಳ ಸುಂದರ ತರುಣಿಯನ್ನು ನೋಡಿ, ಯಾರು ನೀವು? ಏನಾಗಬೇಕಿತ್ತು ಎಂದು ಕೇಳಿದಾಗ, ಆ ಹುಡುಗಿ ಚಿರು ಇದ್ದಾನಾ? ಇದ್ದಾರೆ. ನಿಮ್ಮ ಹೆಸರು ಎಂದಾಗ ಬಂದಂತಹ ಉತ್ತರ ಸೃಷ್ಟಿ ಎಂದು ಅವಳ ಉತ್ತರಕ್ಕೂ ಕಾಯದೆ ಸೀದಾ ಒಳಗಡೆ ಹೋಗಿ ಚಿರು ರೂಮಿಗೆ ಹೊಕ್ಕಳು. ಚಿರು, ಸೃಷ್ಟಿಯನ್ನು ನೋಡಿ, ನೀನು ಯಾಕೆ ಬಂದೆ ಇಲ್ಲಿ? ನಾನು ಸತ್ತಿದ್ದೇನೋ ಬದುಕಿದ್ದೇನೋ ಅಂತ ನೋಡಲು ಬಂದೆಯಾ? 2 ವರ್ಷಗಳ ಮೇಲೆ ನಿನಗೆ ನನ್ನ ನೆನಪಾಯಿತೆ ಎಂದು ಚಿರು ಉದ್ವೇಗದಿಂದ ಕೇಳಿದಾಗ ಸೃಷ್ಟಿಯು, ಹಾಗನ್ನ ಬೇಡ ಚಿರು. ನೀನಿಲ್ಲದೆ ಈ 2 ವರ್ಷಗಳನ್ನು ಹೇಗೆ ಕಳೆದಿದ್ದೇನೆ ಎಂದು ಅದು ನನಗೆ ಮಾತ್ರ ತಿಳಿದಿದೆ. ನನ್ನನ್ನು ನಂಬು ಚಿರು ಎಂದು ಹೇಳಿದಾಗ, ಚಿರುನೇ, ಸಾಕು ಮಾಡು ನಿನ್ನ ಈ ನಾಟಕವನ್ನು. ಇದೇನು ನನಗೆ ಹೊಸದಲ್ಲ.
ನೀನು ನನ್ನನ್ನು ನಿಜವಾಗಿಯೂ ಪ್ರೀತಿಸಿದ್ದು ನಿಜವಾದರೆ ಹೇಳದೆ ಕೇಳದೆ ನೀನು ಈ ದೇಶ ಬಿಟ್ಟು ಹೋಗುತ್ತಿರಲಿಲ್ಲ. ಈಗ ಬಂದಿರುವ ಕಾರಣ ತಿಳಿಸು ಎಂದು ಹೇಳಿದಾಗ ಸೃಷ್ಟಿ, ಇಲ್ಲ ಚಿರು, ನೀನು ನನ್ನನ್ನು ತಪ್ಪು ತಿಳಿದಿರುವೆ. ಆ ದಿನ ನಡೆದಿದ್ದೇ ಬೇರೆ. ಆ ದಿನ ಜಾಹೀರಾತಿನ ಶೂಟಿಂಗ್ ಮುಗಿದ ಮೇಲೆ ಸಾಯಂಕಾಲ ಪಾರ್ಟಿ ಆಯೋಜಿಸಲಾಗಿತ್ತು. ಆ ಕಂಪನಿಯ ಮುಖ್ಯ ರೂಪದರ್ಶಿಯಾದ ಕಾರಣಕ್ಕೆ ನಾನು ಹೋಗಲೇಬೇಕಾಯಿತು. ನಾನು ಮದ್ಯ ಸೇವನೆ ಮಾಡಲಿಲ್ಲ. ಯಾರೋ ನನ್ನ ಗ್ಲಾಸಿನಲ್ಲಿ ನನಗೆ ತಿಳಿಯದಂತೆ ಏನೋ ಮಿಶ್ರಣ ಮಾಡಿ ಕುಡಿಸಿದ್ದರು. ನನಗೆ ತಲೆ ಸುತ್ತಿದಂತಾದಾಗ ನನ್ನನ್ನು ಮನೆಗೆ ಬಿಡುತ್ತೇನೆ ಎಂದು ಸ್ನೇಹಿತನೊಬ್ಬ ಹೇಳಿದಾಗ ನಾನು ಒಪ್ಪಿ ಅವನ ಜೊತೆ ಹೋದೆ. ಅದುವೇ ನಾನು ಮಾಡಿದ ದೊಡ್ಡ ತಪ್ಪು. ಅವನು ಕುಡಿದಿದ್ದ. ವಾಹನ ಚಲಾಯಿಸುತ್ತಿದ್ದಾಗ ಸ್ವಾಧೀನ ತಪ್ಪಿ ಇನ್ನೊಂದು ಗಾಡಿಗೆ ಗುದ್ದಿ ರಸ್ತೆ ಅಪಘಾತವಾಯಿತು. ಮುಂದಿನದು ನಿನಗೆ ತಿಳಿದೇ ಇದೆ. ನೀನು ನನ್ನನ್ನು ಪೊಲೀಸ್ ಸ್ಟೇಷನ್ನಿಂದ ಬಿಡಿಸಿ ಮನೆಗೆ ಬಿಟ್ಟು ಹೋದೆ. ಮರುದಿನ ನನಗೆ ಎಚ್ಚರವಾದಾಗ ಇಂದಿನ ದಿನದ ಘಟನೆ ನೆನೆದು ನನಗೆ ನನ್ನ ಮೇಲೆ ಜಿಗುಪ್ಸೆಯಾಯಿತು. ನಿನಗೆ ಈ ಹಿಂದೆಯೂ ತುಂಬ ನೋವು ಕೊಟ್ಟಿದ್ದೇನೆ. ನಾನು ನಿರಪರಾಧಿ ಎಂದು ನನ್ನನ್ನು ನಂಬುತ್ತೀಯ ಅಂತ ನನಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ ಇನ್ನೂ ಇಲ್ಲೇ ಇದ್ದರೆ ನಿನ್ನ ನೆನಪುಗಳಲ್ಲಿ ಹುಚ್ಚಿಯಾಗಿ ಬಿಡುತ್ತೇನೆಂದು ಕೆಲಸದ ನೆಪದಲ್ಲಿ ದೂರದ ಪ್ಯಾರಿಸ್ ದೇಶಕ್ಕೆ ಹೋದೆ. ಅಲ್ಲಿಂದ ಲಂಡನ್, ಅಮೇರಿಕ ಇತ್ಯಾದಿ. ಆದರೂ ನನಗೆ ನಿನ್ನನ್ನು ಮರೆಯಲಾಗಲಿಲ್ಲ. ಇವತ್ತು ಭಾರತಕ್ಕೆ ಬಂದು ನಾನು ನೇರವಾಗಿ ನಿನ್ನಲ್ಲಿ ಬಂದಿದ್ದೇನೆ ಚಿರು. ನಿನಗೆ ಸತ್ಯ ಹಾಗೂ ನನ್ನ ಮನಸ್ಥಿತಿಯನ್ನು ತಿಳಿಸುವ ಉದ್ದೇಶದಿಂದ ಬಂದಿದ್ದೀನಿ. ನೀನು ನನ್ನನ್ನು ನಂಬುವುದಿಲ್ಲವೆಂದು ಗೊತ್ತಿದ್ದರೂ ಬಂದಿದ್ದೇನೆ. ಅಬ್ಬಾ, ಈಗ ನನ್ನ ಮನಸ್ಸು ಹಗುರವಾಯಿತು. ನಾನಿನ್ನು ಹೊರಡುತ್ತೇನೆ. ಬಾಗಿಲ ಹತ್ತಿರ ಒಬ್ಬಳು ನಿಂತಿದ್ದಾಳಲ್ಲ, ಯಾರವಳು ಎಂದು ಕೇಳಿದಾಗ ಚಿರು ಏನು ಹೇಳದೆ ತಲೆ ತಗ್ಗಿಸಿದಾಗ ಸೃಷ್ಟಿಗೆ ಅವಳ್ಯಾರೆಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ. ಆಗ ಅವಳು ಕಣ್ಣು ತುಂಬಿಕೊಂಡು ದುಃಖದಿಂದ, ಗೊತ್ತಾಯಿತು ಬಿಡು ಚಿರು, ನಾನು ಮಾಡಿದ ತಪ್ಪಿಗೆ ದೇವರು ನನಗೆ ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನೀನು ಸುಖವಾಗಿರು. ಆ ದೇವರು ನೀವಿಬ್ಬರನ್ನು ಚೆನ್ನಾಗಿ ಇಟ್ಟಿರಲಿ. ನಾನು ನಿನ್ನ ನೆನಪುಗಳಲ್ಲಿ ಈ ಜೀವನವನ್ನು ಕಳೆಯುತ್ತೇನೆ. ನಾನು ಬಂದ ಕೆಲಸ ಮುಗಿಯಿತು ಎಂದು ಹೇಳಿದವಳೆ ಅವನ ಕೋಣೆಯಿಂದ ಹೊರಗೆ ಓಡಿ ಹೋದಳು. ಚಿರು ಸೃಷ್ಟಿ ಹೇಳಿದ್ದನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಿದ್ದನು. ಇಲ್ಲ, ಸೃಷ್ಟಿ ನಿರಪರಾಧಿ. ನಾನು ಅವಳನ್ನರೆಸಿ ಹೋಗಬೇಕಿತ್ತು. ನಾನು ಆಗ ತಪ್ಪು ಮಾಡಿದೆ. ನಾನು ಅವಳನ್ನು ಈ ಬಾರಿ ಕಳೆದುಕೊಳ್ಳಲಾರೆ ಎಂದು ಯೋಚಿಸಿದವನೇ ಸೃಷ್ಟಿ ಎಂದು ಕೆಳಗಿಳಿದು ಓಡಿ ಬಂದನು. ಅಲ್ಲಿ ಅವಳು ಕಾಣಿಸಿದಾಗ ಮನೆಯ ಹೊರಗೆ ಓಡಿದನು. ಇದನ್ನು ಅಲ್ಲೇ ನಿಂತು ನೋಡುತ್ತಿದ್ದ ಸಾಹಿತ್ಯ ದಂಗಾಗುತ್ತಾಳೆ. ಚಿರುನ ಕಣ್ಣಲ್ಲಿದ್ದ ಆ ಹೊಳಪು, ಉತ್ಸಾಹ ಅವಳು ನೋಡುತ್ತಿರುವುದು ಇದೇ ಮೊದಲು. ಚಿರು ಸೃಷ್ಟಿಯನ್ನು ಅರಸಿಕೊಂಡು ಅವಳ ಬಳಿ, ನನ್ನನ್ನು ಕ್ಷಮಿಸಿಬಿಡು ಸೃಷ್ಟಿ. ನೀನು ನನಗೆ ಮೋಸ ಮಾಡಿ ನಿನ್ನ ಸ್ವಾರ್ಥಕ್ಕಾಗಿ ನನ್ನಿಂದ ದೂರವಾದೆ ಎಂದು ಇಷ್ಟು ದಿನ ತಿಳಿದಿದ್ದೆ. ಹುಚ್ಚನಂತೆ ಬದುಕುತ್ತಿದ್ದಾಗ ನಮ್ಮ ತಂದೆಯವರು ಆರೋಗ್ಯದಲ್ಲಿ ಏರುಪೇರು ಆದಾಗ ಅವರ ಆಸೆಯಂತೆ ಮದುವೆಯಾದೆ. ನನ್ನನ್ನು ನಂಬು ಸೃಷ್ಟಿ. ಅವಳನ್ನು ಒಂದು ದಿನವೂ ಹೆಂಡತಿಯಿಂದ ಸ್ವೀಕರಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಈಗಲೂ ಅಷ್ಟೇ, ನಾನು ನಿನ್ನವನು. ಇನ್ನು ನನ್ನಿಂದ ದೂರವಾಗಬೇಡ ಪ್ಲೀಸ್, ಐ ಬೆಗ್ ಯು ಎಂದು ಹೇಳಿದನು. ಆಗ ಸೃಷ್ಟಿಯು, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಚಿರು. ಆದ್ದರಿಂದಲೇ ನಿನ್ನ ಬಳಿ ಎಲ್ಲ ಹೇಳಲು ಬಂದಿದೆ. ಆದರೆ ನಿನಗೆ ಮದುವೆಯಾಗಿದೆ ಎಂದು ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಖಂಡಿತವಾಗಿಯೂ ನಿನ್ನಲ್ಲಿಗೆ ಬರುತ್ತಿರಲಿಲ್ಲ. ಒಂದು ಹೆಣ್ಣಿನ ಜೀವನ ಹಾಳು ಮಾಡಲು ನನಗೆ ಇಷ್ಟವಿಲ್ಲ. ನೀವಿಬ್ಬರು ಸುಖವಾಗಿರಿ. ನಾನು ನಿನ್ನ ನೆನಪುಗಳಲ್ಲಿ ಈ ಜೀವನವನ್ನು ಕಳೆಯುತ್ತೇನೆ ಎಂದು ಹೇಳಿದಾಗ ಚಿರು ಅವಳನ್ನು ತಡೆದು, ನೋ ವೇ ಸೃಷ್ಟಿ, ನನಗೆ ನೀನು ಬೇಕು. ನೀನಿಲ್ಲದೆ ನಾನು ಬೇರೆಯವಳನ್ನು ಹೆಂಡತಿ ಎಂದು ಸ್ವೀಕರಿಸುತ್ತೇನೆ ಎಂದು ನಿನಗೆ ಅನಿಸಿದರೆ ಅದು ನಿನ್ನ ತಪ್ಪು ಕಲ್ಪನೆ. ನೀನೇ ಯೋಚನೆ ಮಾಡು. 3 ಜೀವಗಳ ಜೀವನ ಹಾಳಾಗಬೇಕೆ ಅಥವಾ 2 ಜೀವಗಳು ಒಂದಾಗಬೇಕೆ? ನನ್ನಿಂದ ವಿಚ್ಛೇದನ ಪಡೆದು ಅವಳು ಕೂಡ ಬೇರೆ ಜೀವನ ರೂಪಿಸಿಕೊಳ್ಳಬಹುದು. ಅದಕ್ಕೆ ಬೇಕಾದ ಸಹಾಯವನ್ನು ನಾವು ಅವಳಿಗೆ ಮಾಡೋಣ ಎಂದು ಹೇಳಿದಾಗ ಸೃಷ್ಟಿಯು, ಚಿರು ನೀನೆಷ್ಟು ಒಳ್ಳೆಯವನು. ನಿನ್ನನ್ನು ಪಡೆಯಲು ನಾನು ತುಂಬ ಲಕ್ಕಿ ಎಂದು ಹೇಳುತ್ತಾ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ಇಲ್ಲಿ ಸಾಹಿತ್ಯ ದುಃಖದ ಮಡಿಲಲ್ಲಿ ತುಂಬಿದ್ದಳು. ಎಲ್ಲ ಮುಗಿದು ಹೋಯಿತು. ಚಿರು ಇನ್ನು ನನಗೆ ಹೊಲಿಯಲು ಸಾಧ್ಯವಿಲ್ಲ. ಅವರ ಹೃದಯದರಸಿ ಯಾವತ್ತಿದ್ದರೂ ಸೃಷ್ಟಿ. ಅವಳು ಕೂಡ ವಾಪಸ್ ಬಂದಾಗಿದೆ. ನಾನು ಇನ್ನು ಈ ಬಲವಂತದ ಮದುವೆಯಲ್ಲಿರಲು ಅರ್ಥವಿಲ್ಲ. ಆದಷ್ಟು ಬೇಗನೆ ಈ ಮನೆಯಿಂದ ಹೋಗಬೇಕು. ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಬೇಕು. ಇನ್ನು ವಿಷಯ ಮುಚ್ಚಿಟ್ಟು ಪ್ರಯೋಜನವಿಲ್ಲ. ಆದರೆ ಮೊದಲು ಅತ್ತೆ ಮಾವ ಊರಿಂದ ಬರಲಿ. ಫೋನಿನಲ್ಲಿ ವಿಷಯ ತಿಳಿಸುವುದು ಸರಿಯಲ್ಲ. ಅವರ ಮುಂದೆ ನಿಂತು ಹೇಳುವುದೇ ಒಳ್ಳೆಯದು. ಚಿರುನನ್ನು ನನಗೆ ಗೊತ್ತಿಲ್ಲದಂತೆ ಎಷ್ಟೊಂದು ಗಾಢವಾಗಿ ಪ್ರೀತಿಸಿದೆ. ಅವನನ್ನು ತುಂಬ ಹಚ್ಚಿಕೊಂಡೆ. ಅದಕ್ಕೆ ಇರಬೇಕು. ಅವನು ಎಷ್ಟೇ ನೋಯಿಸಿದರೂ, ಚುಚ್ಚು ಮಾತನಾಡಿದರೂ ಅವರನ್ನು ಈಗಲೂ ದ್ವೇಷಿಸಲು ಆಗುತ್ತಿಲ್ಲ. ಅವರನ್ನು ಬಿಟ್ಟು ಹೋಗಬೇಕು. ಅವರು ಈ ಜೀವಮಾನದಲ್ಲಿ ನನ್ನವರಾಗುವುದಿಲ್ಲವೆಂದು ನೆನೆದಾಗ ನನ್ನ ಹೃದಯಕ್ಕೆ ಚೂರಿ ಹಿರಿದಂತೆ ಆಗುತ್ತಿದೆ. ಆದರೆ ಇಂದು ಅವರ ಮುಖದಲ್ಲಾದ ಬದಲಾವಣೆ, ಕಣ್ಣಲ್ಲಿದ್ದ ಹೊಳಪು ನೋಡಿದ್ದು ಇದೇ ಮೊದಲು.
ಅವರು ಯಾವಾಗಲೂ ಇದೇ ರೀತಿ ಇರಬೇಕು. ಅದಕ್ಕೆ ಮೊದಲು ನಾನು ಈ ಮನೆಯಿಂದ ಹೋಗಬೇಕು. ಅತ್ತೆ ಮಾವನನ್ನು ಬಿಟ್ಟಿರಬೇಕೆಂದು ನೆನೆದು ಸಂಕಟವಾದರೂ ಇದು ಬಿಟ್ಟು ಬೇರೆ ದಾರಿ ಇಲ್ಲ ಎಂದು ತೀರ್ಮಾನಿಸುತ್ತಾಳೆ ಸಾಹಿತ್ಯ. ಚಿರು ಮತ್ತು ಸೃಷ್ಟಿ ಯಾವಾಗಲೂ ಜೊತೆಯಲ್ಲಿ ಹೆಚ್ಚಾಗಿ ಮನೆಯಲ್ಲಿ ಕಾಲ ಕಳೆಯುತ್ತಿದ್ದರು. ಸಾಹಿತ್ಯ ತನ್ನ ಪಾಡಿಗೆ ತಾನಿರುತ್ತಿದ್ದಳು. ಅವರು ಮನೆಯಲ್ಲಿದ್ದಾಗ ಅವರ ಮುಂದೆಯೇ ಬರುತ್ತಿರಲಿಲ್ಲ. ತನ್ನ ಗಂಡ ಬೇರೆ ಹುಡುಗಿಯೊಂದಿಗೆ ಆಯಾಗಿರುವುದನ್ನು ನೋಡಲು ಅವಳಿಂದ ಆಗುತ್ತಿರಲಿಲ್ಲ. ಅತ್ತೆ ಮಾವ ಫೋನ್ ಮಾಡಿದಾಗಲೆಲ್ಲ ಸೃಷ್ಟಿ ಮತ್ತೆ ಬಂದಿರುವುದು ತಿಳಿಸಿರಲಿಲ್ಲ. ಆದರೂ ಅಲ್ಲಿಯ ವಾತಾವರಣ ಸುಧಾರಿಸಿಲ್ಲವೆಂದು ಅವರ ಮಾತಿನಲ್ಲಿ ತಿಳಿಯುತ್ತಿತ್ತು ಮೂರ್ತಿ ದಂಪತಿಗಳಿಗೆ. ಅದೊಂದು ದಿನ ಅವಳು ಹಾಲ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದಾಗ ನೇರವಾಗಿ ಅವಳ ಬಳಿಗೆ ಬಂದ ಸೃಷ್ಟಿ ದರ್ಪದಿಂದ, ನಿನಗೆ ಮಾನ ಮರ್ಯಾದೆ ಎಂಬುವುದು ಏನಾದರೂ ಇದೆಯಾ? ಚಿರು ನನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಗೊತ್ತಿದ್ದರೂ ಇಲ್ಲೇ ಜಾಂಡ ಒಡೆಯುತ್ತಿದ್ದೀಯಲ್ಲ, ನಾಚಿಕೆಯಾಗುವುದಿಲ್ಲವೇ ನಿನಗೆ ಎಂದು ಕೇಳಿದಾಗ ಸಾಹಿತ್ಯ, ದಯವಿಟ್ಟು ಹಾಗೆಲ್ಲ ಮಾತನಾಡಬೇಡಿ. ನನಗೂ ನಿಮ್ಮಿಬ್ಬರ ಮಧ್ಯೆ ಇಲ್ಲಿರಲು ಇಷ್ಟವಿಲ್ಲ. ನನ್ನನ್ನು ಈ ಮನೆಗೆ ಕರೆದುಕೊಂಡು ಬಂದಿದ್ದು ನಮ್ಮ ಮಾವನವರು. ಅವರು ಬಂದ ತಕ್ಷಣವೇ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ನೀವು ನಿಶ್ಚಿಂತೆಯಿಂದ ಇರಿ ಎಂದು ಹೇಳಿದಾಗ ಸೃಷ್ಟಿಯು ವ್ಯಂಗ್ಯವಾಗಿ ನಗುತ್ತಾ, ಹೋ ಹೈಸಿ, ಇದು ಆ ಮುದಿಯನ ಕೆಲಸವೇ? ಅದು ನಾನು ಯೋಚಿಸುತ್ತಿದ್ದೆ, ನಿನ್ನಂತಹ ಲೋ ಕ್ಲಾಸ್ ಹಳ್ಳಿ ಗಮರ್ ಚಿರುಗೆ ಎಲ್ಲಿಂದ ಸಿಕ್ಕಿದಳೆಂದು. ನಿನ್ನಂತಹ ಗುಗ್ಗು ಚಿರುನ ಆಯ್ಕೆ ಆಗಿರಲು ಸಾಧ್ಯವಿಲ್ಲ. ಇದೆಲ್ಲ ಆ ಮುದುಕನ ಕಿತಾಪತಿ. ನೋಡಿಲಿ, ಆ ಮುದುಕ ಬಂದು ನಿನ್ನನ್ನು ಚಿರುನನ್ನು ಒಂದು ಮಾಡುತ್ತಾನೆ ಎಂದು ನಿನಗನಿಸಿದರೆ ಅದು ನಿನ್ನ ಮೂರ್ಖತನ. ಚಿರು ನನ್ನವನು. ಈ ಮನೆಯ ಒಡತಿ ಯಾವತ್ತಿದ್ದರೂ ನಾನೇ. ಚಿರುನ ಆಸೆಯನ್ನು ಬಿಟ್ಟು ಬಿಡು. ಈ ಮನೆ ಬಿಟ್ಟು ತೊಲಗಾಚೆ ಎಂದಾಗ ಆಗ ಸಾಹಿತ್ಯ ರೋಷದಿಂದ, ಮಿಸ್ ಸೃಷ್ಟಿ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನನ್ನ ಬಗ್ಗೆ ಏನಾದರೂ ಹೇಳಿ, ಆದರೆ ನನ್ನ ಅತ್ತೆ ಮಾವಗೆ ಏನಾದರೂ ಹೇಳಿದರೆ ನಾನು ಸುಮ್ಮನೆ ಇರಲ್ಲ. ಈಗಲೂ ಈ ಮನೆಗೆ ಸೊಸೆ ನಾನೇ, ನೀನು ಹೊರಗಿನವಳು, ನೆನಪಿರಲಿ ಎಂದು ಹೇಳುತ್ತಿದ್ದಾಗಲೇ ಅಲ್ಲಿಗೆ ಬಂದ ಚಿರು. ಏನು ನಡೆಯುತ್ತಿದೆ ಇಲ್ಲಿ ಎಂದು ಕೇಳಿದಾಗ ಸೃಷ್ಟಿ ಬೇಗನೆ, ನನ್ನ ಪಾಡಿಗೆ ನಾನು ನಿನಗೆ ಇಲ್ಲಿ ಕಾಯುತ್ತಿದ್ದಾಗ ಇವಳು ನನ್ನಲ್ಲಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾಳೆ. ನಾನು ಹೊರಗಿನವಳಂತೆ. ನಿನ್ನ ಅಪ್ಪ ಅಮ್ಮ ಯಾವುದೇ ಕಾರಣಕ್ಕೂ ನಮ್ಮನ್ನು ಒಂದಾಗಲು ಬಿಡುವುದಿಲ್ಲವಂತೆ. ಅದಕ್ಕೆ ನಾನು ನಿನ್ನನ್ನು ಬಿಟ್ಟು ಹೋಗಬೇಕಂತೆ. ಈ ಮನೆ ಆಸ್ತಿಯೆಲ್ಲ ಇವಳದಂತೆ. ಅಷ್ಟರಲ್ಲಿ ನೀನು ಬಂದೆ ಚಿರು ಎಂದು ಅಳುತ್ತಾ ಹೇಳಿದಾಗ ಚಿರು ಸಾಹಿತ್ಯಳನ್ನು ತನ್ನ ಕೈಯಿಂದ ದೂರ ತಳ್ಳುತ್ತಾ, ಹೌ ಡೇರ್ ಯು, ಸೃಷ್ಟಿಯನ್ನು ಈ ರೀತಿ ಮಾತನಾಡಿಸಲು? ನೀನು ಅದು ನನ್ನ ಹೆಂಡತಿ. ನಿನ್ನಂಥವಳನ್ನು ನನ್ನ ಮನೆ ಕೆಲಸದವಳನ್ನಾಗಿ ಇಡುವುದಿಲ್ಲ ನಾನು. ನಿನ್ನನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತದೆ. ನನ್ನ ಹಾಗೂ ಮುಖ್ಯವಾಗಿ ಸೃಷ್ಟಿಯಿಂದ ದೂರವಿರು ಎಂದು ಹೇಳಿದವನೇ ಸೃಷ್ಟಿಯ ಕೈಯನ್ನು ಹಿಡಿದುಕೊಂಡು ಕೋಪದಿಂದ ಅಲ್ಲಿಂದ ಹೊರಟು ಹೋದನು. ಸಾಹಿತ್ಯಗೆ ಚಿರು ಮಾತುಗಳು ನೇರವಾಗಿ ಅವಳ ಹೃದಯಕ್ಕೆ ನಾಟುತ್ತವೆ. ಅವನ ಬಾಯಿಂದ ಬಂದ ಪ್ರತಿಯೊಂದು ಶಬ್ದಗಳು ಅವಳ ಕಿವಿಗೆ ಬಂದು ಅಪ್ಪಳಿಸುತ್ತಿದೆ. ಅವಳಿಗೆ ಮಾಸದಂತಹ ನೋವನ್ನು ಕೊಟ್ಟಿದ್ದಾನೆ ಚಿರು. ನನ್ನನ್ನು ಎಷ್ಟೊಂದು ಕೀಳಾಗಿ ನೋಡುತ್ತಾನೆ. ಅವಳಿಗೆ ಅಲ್ಲಿರಲು ಇನ್ನೂ ಇಷ್ಟವೇ ಇರಲಿಲ್ಲ. ಇನ್ನು ಆದಷ್ಟು ಬೇಗ ಚಿರುಗೆ ಬಿಡುಗಡೆಯನ್ನು ಕೊಟ್ಟು ಇಲ್ಲಿಂದ ಹೋಗಬೇಕು. ಹೌದು, ಹಿಂದೆ ಮಾವನವರಲ್ಲಿ ಮಾತನಾಡಬೇಕೆಂದು ಯೋಚಿಸುತ್ತಿರುವಾಗಲೇ ಮನೆಯ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗುತ್ತದೆ. ಅವಳು ಫೋನ್ ಎತ್ತಿಕೊಂಡು ಹಲೋ ಎಂದಾಗ ಆ ಕಡೆಯಿಂದ ಬಂದಿತು ಒಂದು ಆಘಾತಕಾರವಾದ ಸಂದೇಶ. ಚಿರುಗೆ ಕಾರ್ ಆಕ್ಸಿಡೆಂಟ್ ಆಗಿದೆ ಎಂದು ಆಸ್ಪತ್ರೆಯಿಂದ ಫೋನ್ ಬಂದಿತು. ಸಾಹಿತ್ಯಗೆ ತಲೆ ಸುತ್ತಿದಂತಾಗಿ ಒಂದು ಕ್ಷಣ ಕೈಕಾಲುಗಳೇ ಓಡದಂತಾದರೂ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಹುಟ್ಟ ಬಟ್ಟೆಯಲ್ಲೇ ಆಸ್ಪತ್ರೆಗೆ ದೌಡಾಯಿಸಿದಳು. ದಾರಿಯುದ್ದಕ್ಕೂ ಅವಳು ದೇವರಲ್ಲಿ ಪ್ರಾರ್ಥಿಸಿದ್ದು ಒಂದೇ, ಚಿರುಗೆ ಏನು ಆಗದಿರಲೆಂದು. ಅವನು ಅವಳನ್ನು ಅಷ್ಟು ಹೀನಾಯವಾಗಿ ಅವಮಾನಿಸಿದರೂ ಸಾಹಿತ್ಯ ಚಿರುಗೆ ಒಳಿತನ್ನೇ ಬಯಸುತ್ತಿದ್ದಳು. ಕಾರಣ ಅದು ಅವಳಿಗೆ ಅವನಲ್ಲಿದ್ದ ನಿಷ್ಕಲ್ಮಶ ಪ್ರೀತಿ. ಆಸ್ಪತ್ರೆಯಲ್ಲಿ ರಿಸೆಪ್ಷನ್ನಲ್ಲಿ ಚಿರುನ ಬಗ್ಗೆ ವಿಚಾರಿಸಿದಾಗ ಅವನು ಎಮರ್ಜೆನ್ಸಿ ರೂಮ್ನಲ್ಲಿ ಇರುವುದರ ಮಾಹಿತಿ ಪಡೆದು ನೇರವಾಗಿ ಅಲ್ಲಿಗೆ ಹೋದಾಗ ಅವನನ್ನು ಅಟೆಂಡ್ ಮಾಡುತ್ತಿದ್ದ ಡಾಕ್ಟರ್, ತುಂಬ ರಕ್ತಸ್ರಾವವಾಗಿದೆ, ಬೇಗ ಓ ಪಾಸಿಟಿವ್ ಬ್ಲಡ್ ಬೇಕೆಂದು, ಆಸ್ಪತ್ರೆಯಲ್ಲಿ ಆ ಗ್ರೂಪಿನ ಬ್ಲಡ್ ಖಾಲಿಯಾಗಿದೆ ಎಂದು ಹೇಳಿದಾಗ ಅವಳಿಗೆ ದಿಕ್ಕಿ ತೋಚದಂತಾಗುತ್ತದೆ. ಚಿರುನ ಬಳಿ ಹೋದಾಗ ಅವನು ಅರ ಪ್ರಜ್ಞಾವ್ಯವಸ್ಥೆಯಲ್ಲಿದ್ದು ಸಾಹಿತ್ಯ ಅವನನ್ನು ತನ್ನೆರಡು ಕೈಗಳಿಂದ ಹಿಡಿದುಕೊಂಡು, ಚಿರು ಚಿರು ಎದ್ದೇಳಿ, ಕಣ್ಣು ಮುಚ್ಚಬೇಡಿ, ಯಾವುದೇ ಕಾರಣಕ್ಕೂ ನೀವು ಪ್ರಜ್ಞೆ ಕಳೆದುಕೊಳ್ಳಬಾರದು, ನಿಮಗೇನು ಆಗುವುದಿಲ್ಲ, ಆಗಲೂ ನಾನು ಬಿಡುವುದಿಲ್ಲ ಎಂದು ಹೇಳುತ್ತಾ ಕೂಡಲೇ ಅಲ್ಲೇ ಇದ್ದ ಅವನ ಫೋನ್ ಎತ್ತಿಕೊಂಡು ಕಾಲ್ ಲಿಸ್ಟಲ್ಲಿ ಇದ್ದ ಸೃಷ್ಟಿಯ ನಂಬರ್ ಒತ್ತಿದಳು. ಅವಳು ಫೋನ್ ಎತ್ತುತ್ತಿದ್ದಂತೆ ಅವಳಿಗೆ ಚಿರು ಅಪಘಾತವಾದ ಬಗ್ಗೆ ತಿಳಿಸಿದಿ ಬ್ಲಡ್ ವ್ಯವಸ್ಥೆ ಮಾಡಬೇಕೆಂದು ಹೇಳಿದಾಗ ಸೃಷ್ಟಿಯಿಂದ ಬಂದಂತಹ ಉತ್ತರ, ಅವನಿಗೇನು ಆಗುವುದಿಲ್ಲ, ಬ್ಲಡ್ ವ್ಯವಸ್ಥೆ ಆಸ್ಪತ್ರೆಯವರು ಮಾಡುತ್ತಾರೆ. ನನಗೆ ಈಗ ಖ್ಯಾತ ನಟನೊಂದಿಗೆ ಜಾಹೀರಾತಿನ ಶೂಟಿಂಗ್ ಇದೆ. ಇದನ್ನು ಈಗ ಬಿಟ್ಟು ಬಂದರೆ ನನಗೆ ಪುನಃ ಈ ಅವಕಾಶ ಸಿಗುವುದಿಲ್ಲ ಎಂದು ಹೇಳಿದವಳೆ ಸಾಹಿತ್ಯಳ ಉತ್ತರಕ್ಕೂ ಕಾಯದೆ ಫೋನ್ ತುಂಡರಿಸಿದಳು. ಇತ್ತ ಸಾಹಿತ್ಯಗೆ ದಿಕ್ಕೆ ತೋಚದಂತಾಯಿತು. ಆಗಲಿ ಅವಳಿಗೆ ನೆನಪಾಗಿದ್ದು
ನನ್ನದು ಕೂಡ ಓ ಪಾಸಿಟಿವ್ ಬ್ಲಡ್ ಗ್ರೂಪ್. ಡಾಕ್ಟರ್ ಬಳಿ ತಿಳಿಸಿ ಬೇಗ ನರ್ಸ್ನೊಂದಿಗೆ ಹೋಗಿ ಬ್ಲಡ್ ಡ್ರಾ ಮಾಡಿಸಿದಳು. ಚಿರುನ ಚಿಕಿತ್ಸೆ ನಡೆಯಿತು. ಅವನು ಆಪತ್ತಿನಿಂದ ಪಾರಾದಾಗ ಹೋದ ಜೀವ ಮತ್ತೆ ಬಂದಂತಾಯಿತು ಸಾಹಿತ್ಯಗೆ. ಚಿರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೂ ತುಂಬ ನಿತ್ರಾಣವಾಗಿತ್ತು. ಮಂಚದಿಂದ ಹೇಳಲು ಕೂಡ ಶಕ್ತಿ ಇರಲಿಲ್ಲ. ಜ್ವರ ಬೇರೆ ಬಂದಿತು. ಸಾಹಿತ್ಯ ರಾತ್ರಿ ಹಗಲು ಎನ್ನದೆ ಚಿರುನ ಆರೈಕೆ ಮಾಡಿದಳು. ಇಡೀ ರಾತ್ರಿ ಅವನು ಮಲಗಿದ್ದಾಗ ಒದ್ದೆ ಬಟ್ಟೆಯನ್ನು ಅವನ ಹಣೆಗೆ ಇಡುತ್ತಿದ್ದಳು. ಅವನಿಗೆ ತಿಂಡಿಯನ್ನು ಅವಳೇ ತಿನ್ನಿಸುತ್ತಿದ್ದಳು. ಆದರೂ ಚಿರು ಮುಖ ಕೊಟ್ಟು ನೋಡುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ. ಅವಳು ಮೂರ್ತಿಯವರಿಗೆ ಚಿರುವಿನ ಆಘಾತವಾದ ವಾರ್ತೆಯನ್ನು ಇನ್ನಷ್ಟು ತಿಳಿಸಿದಳು. ಅವರು ಕೂಡ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಇತ್ತ ಚಿರುನನ್ನು ಪರಿಶೀಲಿಸಲು ಬಂದ ಡಾಕ್ಟರ್ ಚಿರುನನ್ನು ಪರಿಶೀಲಿಸುತ್ತಾ ವೆರಿ ಗುಡ್, ಯು ಆರ್ ಆಲ್ಮೋಸ್ಟ್ ರಿಕವರಿಂಗ್, ಇನ್ನೂ ಒಂದು ವಾರ ವಿಶ್ರಾಂತಿ ತಗೊಳ್ಳಿ ಎಂದಾಗ ಚಿರು ಥ್ಯಾಂಕ್ಸ್ ಡಾಕ್ಟರ್ ಎಂದಾಗ ಡಾಕ್ಟರ್ ಮೊದಲು ಥ್ಯಾಂಕ್ಸ್ ನಿಮ್ಮ ಹೆಂಡತಿಗೆ ಹೇಳಿ. ಅವರಿಂದಲೇ ನೀವು ಆಪತ್ತಿನಿಂದ ಪಾರಾದದ್ದು. ಅವರು ನಿಮಗೆ ರಕ್ತದಾನ ಮಾಡದಿದ್ದರೆ ನೀವು ಜೀವಂತವಾಗಿರುತ್ತಿರಲಿಲ್ಲ. ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದಾರೆ. ನೀವು ಅದೃಷ್ಟ ಮಾಡಿದ್ದೀರಾ ಈಗಿನ ಕಾಲದಲ್ಲಿ ಇಂತಹ ಹೆಂಡತಿಯನ್ನು ಪಡೆಯಲು ಎಂದು ಹೇಳುತ್ತಿದ್ದಾಗಲೇ ಸಾಹಿತ್ಯ ಡಾಕ್ಟರ್ಗೆ ಕಾಫಿ ತಂದು ಕೊಟ್ಟು ಹೊರಗೆ ಹೋದಳು. ಡಾಕ್ಟರ್ ಹೋದ ಮೇಲೆ ಚಿರು ಯೋಚನೆ ಮಗ್ನನಾಗುತ್ತಾನೆ. ಆ ದಿನ ತಾನು ಆಸ್ಪತ್ರೆಯಲ್ಲಿ ಅರೆ ಪ್ರಜ್ಞಾವ್ಯವಸ್ಥೆಯಲ್ಲಿದ್ದಾಗ ಸಾಹಿತ್ಯ ನನ್ನನ್ನು ಹಿಡಿದುಕೊಂಡು ಆಡಿದ ಮಾತುಗಳು ನೆನಪಾಗುತ್ತವೆ. ಅವಳ ಕಣ್ಣುಗಳು ತುಂಬಿದ್ದವು. ನಾನು ಎಷ್ಟೇ ಅವಮಾನಿಸಿದರೂ ಕೀಳಾಗಿ ಕಂಡರೂ ತನ್ನ ರಕ್ತದಾನ ಮಾಡಿ ನನಗೆ ಜೀವದಾನ ಮಾಡಿದ್ದಾಳೆ. ನಾನು ಮನೆಗೆ ಬಂದ ಮೇಲೆ ಮಗುವಿನಂತೆ ನನ್ನ ಆರೈಕೆ ಮಾಡಿದ್ದಾಳೆ. ನಾನು ಅವಳಲ್ಲಿ ಕ್ಷಮಾಪಣೆ ಕೇಳಬೇಕು. ಸೃಷ್ಟಿ ಫೋನ್ ಮಾಡಿ ತನ್ನನ್ನು ನೋಡಲು ಬರುತ್ತೇನೆಂದು ಹೇಳಿದಾಗ ಏನೋ ನೆಪ ಹೇಳಿ ಅವಳ ಭೇಟಿ ಮಾಡುವುದನ್ನು ನಾಳೆಗೆ ತಳ್ಳಿ ಮತ್ತೆ ಯೋಚನಾ ಮಗ್ನನಾಗುತ್ತಾನೆ ಚಿರು. ನನ್ನ ಮನಸ್ಸಿಗೆ ಸಾಹಿತ್ಯ ನನ್ನ ಕಣ್ಣ ಮುಂದಿದ್ದರೆ ಅವಳ ಬಗ್ಗೆ ಯೋಚಿಸುತ್ತಿದೆ. ಅವಳು ನನ್ನ ಮುಂದೆ ಬಂದಾಗಲೆಲ್ಲ ನಾನೇಕೆ ಅವಳನ್ನೇ ಎಡಬಿಡದೆ ನೋಡುತ್ತಿರುತ್ತೇನೆ. ಮನಸ್ಸು ಯಾಕೆ ಸಾಹಿತ್ಯಳನ್ನೇ ಮಾತನಾಡಿಸಲು ಹಂಬಲಿಸುತ್ತಿದೆ. ಆಗಲೇ ಅವನ ಬಾಲ್ಯದ ಗೆಳೆಯ ಮನೋಜ್ ಅವನನ್ನು ನೋಡಲು ಬರುತ್ತಾನೆ. ಹಾಯ್ ಚಿರು, ನಿನ್ನ ಅಪಘಾತದ ವಿಚಾರ ತಿಳಿಯಿತು. ಅದಕ್ಕೆ ನಿನ್ನ ಯೋಗಕ್ಷೇಮ ವಿಚಾರಿಸಲು ಬಂದೆ. ಅಲ್ಲ, ನಿನ್ನನ್ನು ಆ ದಿನ ಸೃಷ್ಟಿಯೊಂದಿಗೆ ನೋಡಿದೆ. ನೀನು ಯಾಕೆ ಇನ್ನೂ ಅವಳ ಸಂಪರ್ಕದಲ್ಲಿದ್ದೀಯಾ? ಅವಳಿಂದ ದೂರವಿರು ಚಿರು. ನಿನ್ನ ವೈವಾಹಿಕ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಅದು ಅವಳಂತಹ ಧನಪಿಶಾಚಿಗೆ ಎಂದು ಮನೋಜ್ ಹೇಳಿದಾಗ ಚಿರು ಆಶ್ಚರ್ಯದಿಂದ ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಿದಾಗ ಮನೋಜ್ ಗೊತ್ತಾಯಿತು. ಬಿಡು, ನಿನಗೇನು ತಿಳಿದಿಲ್ಲವೆಂದು. ಅವಳು ಬೆಂಗಳೂರು ಬಿಟ್ಟು ಪ್ಯಾರಿಸ್ಗೆ ಹೋಗಿ ಒಬ್ಬ ಬಿಸಿನೆಸ್ ಮ್ಯಾನ್ ಜೊತೆಯಲ್ಲಿ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ದಳು. ಅವನ ಜೊತೆ ಲಂಡನ್, ಅಮೇರಿಕ ಎಲ್ಲ ಕಡೆ ಸುತ್ತಿದಳು. ನಾನು ಅಮೇರಿಕಾದ ಬಿಸಿನೆಸ್ ಮೀಟಿಂಗಲ್ಲಿ ಅವಳನ್ನು ಅವನ ಜೊತೆ ಭೇಟಿಯಾಗಿದ್ದೇನೆ. ನಿನಗೆ ತೋರಿಸಲೆಂದು ಅವರ ಜೊತೆಗಿರುವ ಛಾಯಾಚಿತ್ರಗಳನ್ನು ಇಟ್ಟುಕೊಂಡಿದ್ದೆ. ಆದರೆ ನಾನು ಭಾರತಕ್ಕೆ ಬಂದಾಗ ನಿನಗಾಗಲೇ ಮದುವೆಯಾಗಿತ್ತು. ಅದಕ್ಕೆ ನೀನು ಹಳೆಯದನ್ನೆಲ್ಲ ಮರೆತು ನಿನ್ನ ಜೀವನದಲ್ಲಿ ಮುಂದೆ ಸಾಗಿರುವೆ ಎಂದು ತಿಳಿದು ನಾನು ಸಂತೋಷಪಟ್ಟೆ. ಅದಕ್ಕೆ ನಿನಗೆ ಅವಳ ಬಗ್ಗೆ ತಿಳಿಸಿರಲಿಲ್ಲ. ಆದರೆ ಯಾವಾಗ ನಿನ್ನನ್ನು ಸೃಷ್ಟಿಯ ಜೊತೆಯಲ್ಲಿ ನೋಡಿದೆ ಮನಸ್ಸು ತಡೆಯಲಿಲ್ಲ. ಅದಕ್ಕೆ ನಿನ್ನನ್ನು ಅದೇ ದಿನ ನಿನ್ನ ಮನೆಗೆ ಹುಡುಕಿಕೊಂಡು ಬಂದೆ. ಆಗಲೇ ನಿನಗೆ ಆಕ್ಸಿಡೆಂಟ್ ಆದ ವಿಚಾರ ತಿಳಿಯಿತು. ನೀನು ಚೇತರಿಸಿಕೊಳ್ಳಲಿ ಎಂದು ಕಾಯುತ್ತಿದ್ದೆ. ಅವಳ ಹಳೆಯ ಪ್ರಿಯಕರನಿಗೆ ವ್ಯವಹಾರದಲ್ಲಿ ನಷ್ಟವಾಯಿತು. ಅದಕ್ಕೆ ಅವಳು ವಾಪಸ್ ನಿನ್ನ ಬಳಿಗೆ ಬಂದಿದ್ದಾಳೆ. ಸೃಷ್ಟಿಗೆ ನಿನಗೆ ಮದುವೆಯಾಗಿರುವ ವಿಚಾರ ಮುಂಚೆಯೇ ತಿಳಿದಿತ್ತು. ನಿಮ್ಮ ಅಪ್ಪ ಇಲ್ಲಿರುವ ತನಕ ಅವಳು ನಿನ್ನನ್ನು ಭೇಟಿ ಮಾಡುವ ಧೈರ್ಯ ಮಾಡಲಿಲ್ಲ. ಅವರು ಊರಿಗೆ ಹೋದ ಕೂಡಲೇ ನಿನ್ನಲ್ಲಿಗೆ ಬಂದಿದ್ದಾಳೆ. ನನಗೆ ಸೃಷ್ಟಿಗೆ ನಿನಗೆ ಮದುವೆಯಾಗಿರುವ ವಿಚಾರವಾಗಲಿ ನಿನ್ನ ಮದುವೆಯ ಚಟುವಟಿಕೆಗಳ ಬಗೆಗಿನ ಮಾಹಿತಿಗಳು ಹೇಗೆ ಎಲ್ಲಿಂದ ದೊರಕಿತು ಎಂದು ಗೊತ್ತಿಲ್ಲ. ಆದರೆ ನಾನು ಹೇಳಿದ ಪ್ರತಿಯೊಂದು ಮಾತುಗಳು ಸತ್ಯ. ನೀನೇ ಯೋಚಿಸಿ ನೋಡು ಚಿರು. ನೀನು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾಗ ಏಕೆ ಬರಲಿಲ್ಲ ಅವಳು? ಅವಳದು ಬ್ಲಡ್ ಗ್ರೂಪ್ ಓ ಪಾಸಿಟಿವ್. ಇದಕ್ಕಿಂತ ಮಿಗಿಲಾಗಿ ನಾನು ಏನು ಹೇಳಲು ಬಯಸುವುದಿಲ್ಲ. ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ಹೋದನು. ಚಿರುಗೆ ಸೃಷ್ಟಿಯ ಕಪಟ ತಿಳಿದು ತನ್ನ ಮೇಲೆ ಅವನಿಗೆ ವಿಪರೀತ ಸಿಟ್ಟು ಬರುತ್ತದೆ. ಆದರೆ ಅವನಿಗೆ ಆ ಕ್ಷಣದಲ್ಲೂ ನೆನಪಾಗಿದ್ದು ಸಾಹಿತ್ಯ. ಅವನು ಕೂಡಲೇ ಅವಳನ್ನು ಹರಸಿಕೊಂಡು ಹೋದಾಗ ಅವಳು ಇನ್ನೊಂದು ಕೋಣೆಯಲ್ಲಿ ಮಲಗಿದ್ದಳು. ಚಿರು ಶಬ್ದವಾಗದಂತೆ ಸಾಹಿತ್ಯಳ ಪಕ್ಕದಲ್ಲಿ ಕುಳಿತು ಅವಳನ್ನು ದಿಟ್ಟಿಸುತ್ತಾನೆ. ಮೊದಲ ಬಾರಿಗೆ ಸಾಹಿತ್ಯಳನ್ನು ಸರಿಯಾಗಿ ನೋಡುತ್ತಾನೆ. ನಾನು ಎಷ್ಟೇ ನೋವು ಕೊಟ್ಟರೂ ತಿರಸ್ಕರಿಸಿದರೂ ನನ್ನನ್ನು ಚೆನ್ನಾಗಿ ನೋಡಿಕೊಂಡಳು. ಮದುವೆಯಾದಾಗಿನಿಂದ ಒಂದು ದಿನವೂ ಪ್ರೀತಿಯಿಂದ ಮಾತನಾಡಿಸಲಿಲ್ಲ. ನನಗಾಗಿ ಇಡೀ ದಿನ ಉಪವಾಸವಿದ್ದರೂ ಅಲ್ಲೂ ಅವಳನ್ನು ಅವಮಾನಿಸಿದೆ. ಸೃಷ್ಟಿ ಪುನಃ ನನ್ನ ಜೀವನದಲ್ಲಿ ಬಂದಾಗಲೆಂತೂ ಸಾಹಿತ್ಯಳನ್ನು ಇನ್ನೂ ತುಚ್ಛವಾಗಿ ಕಂಡೆ. ಬೇಡದ ಮಾತುಗಳನ್ನಾಡಿ ನೋಯಿಸಿದೆ. ಅದಕ್ಕೆ ನನಗೆ ದೇವರು ತಕ್ಕ ಶಿಕ್ಷೆ ಕೊಟ್ಟಿದ್ದಾನೆ. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿದೆ. ನನ್ನನ್ನು ಕ್ಷಮಿಸಿಬಿಡು ಸಾಹಿತ್ಯ ಎಂದು ಮನಸ್ಸಿನಲ್ಲಿ ಹೇಳುತ್ತಾನೆ.
ಏಕೋ ಗೊತ್ತಿಲ್ಲ, ಅವಳನ್ನು ಎಷ್ಟು ಸಲ ನೋಡಿದರೂ ಅವಳನ್ನು ನೋಡುತ್ತಲೇ ಇರಬೇಕೆಂದು ಅನಿಸುತ್ತಿದೆ ಹುಡುಗನಿಗೆ. ಇದೆಲ್ಲದರ ಪರಿವೆ ಇಲ್ಲದೆ ಗಾಢವಾಗಿ ನಿದ್ರಿಸುತ್ತಿದ್ದಳು ಹುಡುಗಿ. ಚಿರು ಮಲಗಲು ಹೋಗುವ ಮುಂಚೆ ಅವಳ ಮುಂಗುರುಳನ್ನು ತನ್ನ ಕೈಯಿಂದ ಹಿಂದೆ ಮಾಡಿ ಅವಳಿಗೆ ತನ್ನ ಕೈಯಾರ ಕಂಬಳಿ ಹೊದಿಸಿ ಹೋದನು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.